ಆತ್ಮೀಯ ಶಿಕ್ಷಕ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಶಿಕ್ಷಕ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಭದ್ರಾ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್. ಶಿಕ್ಷಕ ಬಂಧುಗಳೇ, ನಾವು ಈ ವಿಡಿಯೋದಲ್ಲಿ ಸ್ಯಾಟ್ಸ್ ನಲ್ಲಿ ವಿದ್ಯಾರ್ಥಿಗಳನ್ನ ಪ್ರಮೋಷನ್ ಮಾಡುವುದು ಅಂದರೆ 2024-25ನೇ ಸಾಲಿನಿಂದ 2025-26ನೇ ಸಾಲಿಗೆ ವಿದ್ಯಾರ್ಥಿಗಳನ್ನ ಪ್ರಮೋಷನ್ ಮಾಡುವುದು ಹೇಗೆ, ವಿದ್ಯಾರ್ಥಿಗಳನ್ನು ಪ್ರಮೋಷನ್ ಮಾಡುವುದಕ್ಕಿಂತ ಮೊದಲು ಆ ಶಾಲೆಯ ಮುಖ್ಯ ಶಿಕ್ಷಕರು ಏನೆಲ್ಲ ಮಾಹಿತಿಗಳನ್ನು ತಿಳಿದುಕೊಂಡಿರಬೇಕು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಮೊದಲು ನೀವು ಯೂಸರ್ ನೇಮ್, ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ, ಕ್ಯಾಪ್ಚಾ ಕೋಡ್ ಅನ್ನು ಎಂಟರ್ ಮಾಡಿ, ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಮೆನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡಬಹುದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರಮೋಷನ್ ಡೀಟೇಲ್ಸ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರಮೋಟ್ ಸ್ಟೂಡೆಂಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸರ್ಚ್ ಸ್ಟೂಡೆಂಟ್ ಫಾರ್ ಪ್ರಮೋಷನ್ ಅಂತ ಹೇಳಿ ಇಲ್ಲಿ ನಿಮ್ಮ ಶಾಲೆಗೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಡಿಫಾಲ್ಟ್ ಆಗಿರ್ತದೆ. ಸ್ಟೇಟ್, ಡಿಸ್ಟ್ರಿಕ್ಟ್, ಬ್ಲಾಕ್, ಕ್ಲಸ್ಟರ್, ಸ್ಕೂಲ್ ನೇಮ್ ಹಾಗೂ ಸ್ಕೂಲ್ ಕೋಡ್. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ರೆ ಕೆಳಗಡೆ ನಿಮಗೆ 3 ನೋಟ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ನೋಡಬಹುದು ಮೊದಲನೇ ನೋಟ್, ದಿಸ್ ಫಂಕ್ಷನಾಲಿಟಿ ಈಸ್ ಓನ್ಲಿ ಫಾರ್ ಪ್ರಮೋಷನ್, ಇಟ್ ವಿಲ್ ನಾಟ್ ಆಟೋ ಅಪ್ಡೇಟ್ ಟು ದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳನ್ನ ನೀವು ಪ್ರಮೋಷನ್ ಮಾಡಬಹುದೇ ಹೊರತು ನೀವು ಪ್ರಮೋಷನ್ ಮಾಡಿದ ನಂತರ ಅದು ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅದು ತೆಗೆದುಕೊಳ್ಳೋದಿಲ್ಲ. ಓನ್ಲಿ ನೀವು ಪ್ರಮೋಷನ್ ಮಾತ್ರ ಮಾಡಬಹುದು ಅಂತೇಳಿ ಈ ಒಂದು ನೋಟ್ ಹೇಳ್ತಾ ಇದೆ. ನೆಕ್ಸ್ಟ್ ಸೆಕೆಂಡ್ ನೋಟ್, ಪ್ರಮೋಟೆಡ್ ಚಿಲ್ಡ್ರನ್ should be admitted by using menu enrollment admit through promotion. ಅಂದ್ರೆ ಒಂದ್ಸಲ ವಿದ್ಯಾರ್ಥಿಗಳನ್ನ ಪ್ರಮೋಷನ್ ಮಾಡಿದ ಮೇಲೆ ಆ ವಿದ್ಯಾರ್ಥಿನ ನೀವು ಅಡ್ಮಿಟ್ ಮಾಡ್ಕೋಬೇಕಾದ್ರೆ ಎನ್ರೋಲ್ಮೆಂಟ್ ಆಪ್ಷನ್ ನಲ್ಲಿ ಅಡ್ಮಿಟ್ ಥ್ರೂ ಪ್ರಮೋಷನ್ ಈ ಒಂದು ಆಪ್ಷನ್ ಮೂಲಕ ನೀವು ಅಡ್ಮಿಷನ್ ಮಾಡಿಕೊಳ್ಳಬಹುದು ಅಂತ ಹೇಳಿ ಹೇಳ್ತಿದೆ. ನೆಕ್ಸ್ಟ್ ಥರ್ಡ್ ನೋಟ್, 6 ರಿಸಲ್ಟ್ FA1, FA2, FA3, FA4, SA1, SA2 are mandatory for the promote student will be eligible for promotion from the next day after updating all 6 exams result. ಅಂದ್ರೆ ಇಲ್ಲಿ ವಿದ್ಯಾರ್ಥಿಯನ್ನ ಪ್ರಮೋಷನ್ ಮಾಡಬೇಕಾದ್ರೆ ಕಡ್ಡಾಯವಾಗಿ ರೂಪನಾತ್ಮಕ 1, 2, 3, 4 ಹಾಗೂ ಸಂಕಲನಾತ್ಮಕ 1, 2 ಈ ಒಂದು ಪರೀಕ್ಷೆಗೆ ಸಂಬಂಧಿಸಿದ ಶ್ರೇಣಿಗಳನ್ನ ಆ ವಿದ್ಯಾರ್ಥಿಗೆ ಸಂಬಂಧಿಸಿದ ಕಾಲಮ್ ಅಲ್ಲಿ ಫಿಲ್ ಮಾಡಿ, ಅಂದ್ರೆ ಆ ಒಂದು CC ರಿಸಲ್ಟ್ ಅನ್ನ ಕಂಪ್ಲೀಟ್ ಆಗಿ 6 ಎಕ್ಸಾಮ್ಸ್ ರಿಸಲ್ಟ್ ಅನ್ನ ನೀವು ಎಂಟ್ರಿ ಮಾಡಿದ್ರೆ ಮಾತ್ರ ನೀವು ಪ್ರಮೋಷನ್ ಮಾಡಬಹುದು. ಅಂದ್ರೆ ಅದು ಕೂಡ ನೀವು ಎಂಟ್ರಿ ಮಾಡಿದ ಮರುದಿನ, ಅಂದ್ರೆ ಇವತ್ತು ನೀವು ಎಂಟ್ರಿ ಮಾಡಿದ್ರೆ ನೆಕ್ಸ್ಟ್ ಮರುದಿನ ನೀವು ಆ ವಿದ್ಯಾರ್ಥಿಗೆ ನೀವು ಪ್ರಮೋಷನ್ ಅನ್ನ ಕೊಡಬಹುದು ಅಂತ ಹೇಳಿ ಈ ಒಂದು ಥರ್ಡ್ ನೋಟ್ ಹೇಳ್ತಾ ಇದೆ. ಸರಿ, ಈಗ ನಾವು ಪ್ರಮೋಷನ್ ಮಾಡೋದು ಹೇಗೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ಸರಿ, ಇಲ್ಲಿ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ ಒಂದೊಂದೇ ತರಗತಿಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಕಾಡೆಮಿಕ್ ಇಯರ್ ಆಟೋಮೆಟಿಕ್ಲಿ ಇದು ಡಿಫಾಲ್ಟ್ ಆಗಿರ್ತದೆ. ನೀವು ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಆಲ್ ಅಂತ ಇರುತ್ತೆ. ಇಲ್ಲಿ ಸೀರಿಯಲ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಸ್ಟ್ಯಾಂಡರ್ಡ್, ಪ್ರಮೋಟ್. ಇಲ್ಲಿ ನೀವು ವಿದ್ಯಾರ್ಥಿಗಳಿಗೆ ಇಂಡಿವಿಜುವಲ್ ಆಗಿ ಒಂದೊಂದೇ ವಿದ್ಯಾರ್ಥಿಗೆ ಈ ಒಂದು ಚೆಕ್ ಬಾಕ್ಸ್ ಅನ್ನ ಎನೇಬಲ್ ಮಾಡಬಹುದು, ಅಥವಾ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಂದೇ ಸಲ ನೀವು ಚೆಕ್ ಬಾಕ್ಸ್ ಅನ್ನ ಎನೇಬಲ್ ಮಾಡಬೇಕಾದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ ಮೇಲ್ಗಡೆ ಇಲ್ಲಿ ಪ್ರಮೋಟ್ ಅನ್ನೋ ಪಕ್ಕದಲ್ಲಿ ಈ ಒಂದು ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಎಲ್ಲಾ ವಿದ್ಯಾರ್ಥಿಗಳಿಗೂ ಇದು ಚೆಕ್ ಬಾಕ್ಸ್ ಎನೇಬಲ್ ಆಗುತ್ತೆ. ಎನೇಬಲ್ ಆಗಿದ್ಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕಾಣುತ್ತೆ. ಇಲ್ಲಿ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ನೀವು ಇಲ್ಲಿ ಶೋಯಿಂಗ್ 1 to 22 ಅಂದ್ರೆ ನಿಮ್ಮ ಶಾಲೆಯಲ್ಲಿ ಆ ಒಂದು ತರಗತಿಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಎಲ್ಲಾ ವಿದ್ಯಾರ್ಥಿಗಳಿಗೂ ನಾವು ಚೆಕ್ ಬಾಕ್ಸ್ ಅನ್ನು ಎನೇಬಲ್ ಮಾಡಿದೀವಾ ಅನ್ನೋದು ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಇಲ್ಲಿ ಸಂಖ್ಯೆಯನ್ನು ನೋಡಿಕೊಂಡು ಇಲ್ಲಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಲಿಸ್ಟ್ ಆಫ್ ಸ್ಟೂಡೆಂಟ್ ಫಾರ್ ಪ್ರಮೋಷನ್ ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತ ಹೇಳಿ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ನೀವು ಮತ್ತೊಂದು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ನೆಕ್ಸ್ಟ್ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಎಲ್ಲಾ ವಿದ್ಯಾರ್ಥಿಗಳು ಒಮ್ಮೆಲೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಪ್ರಮೋಟ್ ಅನ್ನೋ ಕಾಲಮ್ ಅಲ್ಲಿ ಚೆಕ್ ಬಾಕ್ಸ್ ಅನ್ನು ಎನೇಬಲ್ ಮಾಡಿ. ಎನೇಬಲ್ ಮಾಡಿದಾಗ ಎಲ್ಲಾ ವಿದ್ಯಾರ್ಥಿಗಳು ಎನೇಬಲ್ ಆಗುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರಲ್ಲ, ಸಕ್ಸಸ್ಫುಲಿ ಸ್ಟೂಡೆಂಟ್ ಆರ್ ಪ್ರಮೋಟೆಡ್ ಅಂತ ಹೇಳಿ ಬರುತ್ತೆ.
ಹೀಗೆ ನೀವು ಮತ್ತೊಂದು ತರಗತಿ ಎಕ್ಸಾಂಪಲ್ ನಿಮ್ಮ ಒಂದು ಶಾಲೆಯಲ್ಲಿ ಇರತಕ್ಕಂತಹ ಎಲ್ಲಾ ತರಗತಿಗಳಿಗೂ ಕೂಡ ನೀವು ಈ ರೀತಿ ಪ್ರಮೋಷನ್ ಕೊಡಬೇಕಾಗತ್ತೆ. ಇಲ್ಲಿ ಮತ್ತೊಮ್ಮೆ ಒಂದು ತರಗತಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ನೋಡ್ತಾ ಇರೋ ವಿದ್ಯಾರ್ಥಿಗಳ ಲಿಸ್ಟ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಪ್ರಮೋಟ್ ಎಂಬ ಕಾಲಂ ನಲ್ಲಿ ಒಂದೊಂದೇ ವಿದ್ಯಾರ್ಥಿಗೆ ನೀವು ಪ್ರಮೋಟ್ ಎಂಬ ಒಂದು ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಬಹುದು, ಅಥವಾ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಂದೇ ಸಲ ಇಲ್ಲಿ ಮೇಲ್ಗಡೆ ಪ್ರಮೋಟ್ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆಗಿ ಎಲ್ಲಾ ವಿದ್ಯಾರ್ಥಿಗಳು ಚೆಕ್ ಬಾಕ್ಸ್ ಎನೇಬಲ್ ಆಗುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನೋಡಬಹುದು ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತ ಹೇಳಿ ಬರುತ್ತೆ. ಈ ರೀತಿ ನೀವು ವಿದ್ಯಾರ್ಥಿಗಳನ್ನ ಮುಂದಿನ ಶೈಕ್ಷಣಿಕ ಸಾಲಿಗೆ ಪ್ರಮೋಷನ್ ಮಾಡಬಹುದು. ಶಿಕ್ಷಕರೇ ನೋಡಿದ್ರಲ್ಲ ಯಾವ ವಿದ್ಯಾರ್ಥಿಗಳನ್ನ ಯಾವ ರೀತಿ ಪ್ರಮೋಷನ್ ಮಾಡಬಹುದು. ಪ್ರಮೋಷನ್ ಮಾಡೋದಕ್ಕಿಂತ ಮೊದಲು ಮುಖ್ಯ ಶಿಕ್ಷಕರು ಏನೆಲ್ಲ ಮಾಹಿತಿಗಳನ್ನು ತಿಳಿದುಕೊಂಡಿರ್ಬೇಕಂತ ಹೇಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.